ಒಬ್ಬ ತಂದೆ ತನ್ನ ಮಗನನ್ನು ಇಂಜಿನಿಯರಿಂಗ್, MBBS, IAS ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಪೋಸ್ಟಿಂಗಲ್ಲಿ ಕೆಲಸ ಸಿಗಬೇಕು ಅಂತ ತುಂಬ ಆಸೆ ಇರುತ್ತೆ. ಅವನು ಮಧ್ಯಮ ವರ್ಗದಲ್ಲಿ ಹುಟ್ಟಿರ್ತಾನೆ. ಕೆಲಸ ಅಂತೂ ಗೌರ್ಮೆಂಟ್ ಇರತ್ತೆ, ತಾಯಿ ಹೌಸ್ ವೈಫು, ಮನೆಯಲ್ಲಿ ತುಂಬ ಬಡತನ. ಹೀಗೆ ತನ್ನ ಮಗನನ್ನು ಏನಂತ ಹೇಳಿ ಕಲಿಸಿರ್ತಾನೆ ಅಂತ ಹೇಳಿದ್ರೆ, ಸಕ್ಸಸ್ ಅಂದ್ರೆ ಸ್ಕೂಲಲ್ಲಿ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಿ ಕಾಲೇಜ್ ಮುಗಿಸಿ ಡಿಗ್ರಿ ಕಂಪ್ಲೀಟ್ ಮಾಡಿ ಯಾವುದಾದ್ರೂ ಒಂದು ಒಳ್ಳೆ ಜಾಬ್ ತಗೊಂಡು ಕೆಲಸ ಮಾಡಿದ್ರೆ ಮಾತ್ರ ಸಕ್ಸಸ್ ಸಿಗುವುದು ಅಂತ ಮಗನ ತಲೆಯಲ್ಲಿ ಮೊದಲೇ ತುಂಬಿರ್ತಾರೆ. ಚಿಕ್ಕ ವಯಸ್ಸಲ್ಲೇ ಜೀವನ ಅಂದ್ರೆ ಏನು, ಸಕ್ಸಸ್ ಅಂದ್ರೆ ಏನು ಅಂತ ತಂದೆ ತಾಯಿ ಹೇಳಿಕೊಟ್ಟಿರ್ತಾರೋ ಅದನ್ನೇ ನಂಬಿ ಮಕ್ಕಳು ಬೆಳೆಯುತ್ತಾರೆ. ಮಗನೂ ಅಷ್ಟೇ, ಚಿಕ್ಕ ವಯಸ್ಸಿನಿಂದ ಕಷ್ಟಪಟ್ಟು ಓದಿ ಕ್ಲಾಸಲ್ಲಿ ಟಾಪರ್ ಆಗಬೇಕು ಅಂತ ತುಂಬ ಶ್ರಮಪಟ್ಟು ಕಾಲೇಜ್ ಕಂಪ್ಲೀಟ್ ಮಾಡ್ತಾನೆ, ಡಿಗ್ರಿ ಸರ್ಟಿಫಿಕೇಟ್ ತಗೊಂಡು ಜಾಬ್ ಹುಡುಕ್ತಾನೆ. ಎಷ್ಟು ಕೆಲಸ ಹುಡುಕಿದರೂ ಅವನಿಗೆ ಜಾಬೇ ಆಗ್ತಾ ಇರಲ್ಲ. ಕಡೆಗೆ ಅವನ ಸ್ನೇಹಿತನ ಸಹಾಯದಿಂದ ಒಂದು ಕೆಲಸ ಸಿಗತ್ತೆ. ಆದರೆ ಆ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಶುರು ಮಾಡುವಾಗ 1 ತಿಂಗಳಾಗತ್ತೆ, 2, 3, 4, 5, 6 ಹೀಗೆ 6 ತಿಂಗಳ ಕೆಲಸ ಮಾಡಿದ ನಂತರ ಅವನಿಗೆ ಅರ್ಥ ಆಗತ್ತೆ, ಇದುವೇ ಸಕ್ಸಸ್ ಅಲ್ಲ, ಇದು ಅವನ ಒಬ್ಬನ ಕತೆ ಅಲ್ಲ, ಸರಿಸುಮಾರು ನಮ್ಮ ಭಾರತದಲ್ಲಿ 80% ಜನರ ಕತೆ ಇದು. ನಾವು ಅನ್ಕೊಳ್ತೇವೆ ಓದಿ ಒಂದು ಜಾಬ್ ಸಿಕ್ಕಿದ್ರೆ ಅದುವೇ ಒಂದು ಸಕ್ಸಸ್ ಅಂತ. ಆದ್ರೆ ಮತ್ತೆ ಗೊತ್ತಾಗತ್ತೆ ಕೆಲಸ ಮಾಡುವಾಗ ಏನೋ ಇಂಟ್ರೆಸ್ಟ್ ಇಲ್ಲದೆ ಇರೋದು, ಅದೇ ಕೆಲಸ ದಿನಾಲೂ ಮಾಡಬೇಕು, ಏನೋ ಬೇಜಾರಾಗತ್ತೆ. ಆಗ ನಾವು ಅನ್ಕೊಳ್ತೇವೆ ಇದೇ ಸಕ್ಸಸ್ ಅಲ್ಲ. ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂದ್ರೆ, ಶ್ರೀಮಂತರು ಯಾವ ಮಟ್ಟಿಗೆ ಶ್ರೀಮಂತರು ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗಲೂ ಸೆಲ್ಫ್ ಮೇಡ್ ಆಗ್ತಾ ಇದ್ದಾರೆ. 95% ಜನರು ಕೆಲಸ ಮಾಡ್ತಾ ಇರುವವರು ಯಾರೂ ಶ್ರೀಮಂತರಲ್ಲ. ನೀವು ಯಾವುದೇ ರೀತಿ ಸರ್ಚ್ ಮಾಡಿ ರಿಸರ್ಚ್ ಮಾಡಿ ಜಾಬ್ ಮಾಡ್ತಾ ಇರುವವರು ಯಾರೂ ಶ್ರೀಮಂತರಲ್ಲ, ಯಾರೂ ಶ್ರೀಮಂತರಾಗಿಲ್ಲ. ಬಿಸ್ನೆಸ್ ಮ್ಯಾನ್ಗಳಾಗಿರಬಹುದು, ಸೆಲ್ಫ್ ಮೇಡ್ ಅಥವಾ ಇನ್ಫ್ಲುಯೆನ್ಸರ್ ಆಗಿರಬಹುದು, ಅಥವಾ ಬೇರೆ ಯಾವುದಾದರೂ ರೀತಿಯಲ್ಲಿ ಸಕ್ಸಸ್ ಕಾಣ್ತಾ ಇರಬಹುದು. ಆದರೆ ಅವರು ಯಾರೂ ಕೆಲಸ ಮಾಡಿ ಶ್ರೀಮಂತರಾದವರಲ್ವೇ ಅಲ್ಲ. ಈಗೆಲ್ಲ ಯೂಟ್ಯೂಬರ್ ಇನ್ಫ್ಲುಯೆನ್ಸರ್ಗಳಂತ ಹೇಳಿದ್ರೆ, ನಮ್ಮ ಕನ್ನಡದಲ್ಲೇ ಸುಮಾರು ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ ಇರ್ತಾರಲ್ಲ, ಅವರೆಲ್ಲ ಬರೀ ಒಂದು ಬ್ರ್ಯಾಂಡ್ ಡೀಲ್ನಿಂದ 5 ರಿಂದ 6 ಲಕ್ಷ ತನಕ ಸಂಪಾದನೆ ಮಾಡ್ತಾರೆ. ಒಬ್ಬ ಹುಡುಗನಿಗೆ ಒಂದು ಮಂತ್ಲಿ ಪ್ಯಾಕೇಜ್ ಅಥವಾ ಇಯರ್ಲಿ ಪ್ಯಾಕೇಜ್ ತಗೊಂಡ್ರೆ 5 ಲಕ್ಷ ಅಂತ ತಗೊಳ್ಳಿ. ಆ 5 ಲಕ್ಷ ಬರೀ ಒಂದೇ ಬ್ರ್ಯಾಂಡಿಂದ ಅಂದರೆ ಒಂದೇ ಡೀಲ್ನಿಂದ ಸಂಪಾದನೆ ಮಾಡ್ತಾನೆ. ಈ ಯೂಟ್ಯೂಬರ್ ಇನ್ಫ್ಲುಯೆನ್ಸರ್ ಎಷ್ಟು ಪವರ್ಫುಲ್ ಆಗಿದೆ ಅಂತ ಹೇಳಿದ್ರೆ, ಈ ಡಿಜಿಟಲ್ ಅಂದ್ರೇನೆ ಅಷ್ಟೇ ಪವರ್ಫುಲ್ ಆಗಿದೆ ಈಗಿನ ಟೆಕ್ನಾಲಜಿ. ನಾವಿನ್ನು ಹಳೇ ಸೂತ್ರಗಳನ್ನು ಫಾಲೋ ಮಾಡಿಕೊಂಡು ಬಂದು ನಮ್ಮ ಲೈಫಲ್ಲಿ ಸಕ್ಸಸ್ ಸಿಗಬೇಕು ಅಂತ, ಅಥವಾ ನಾವು ಶ್ರೀಮಂತ ಆಗಬೇಕು ಅಂತ, ನಾವು ಒಳ್ಳೆ ಸಂಪಾದನೆ ಮಾಡಬೇಕು ಅಂತ, ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಸೂತ್ರಗಳನ್ನು ಫಾಲೋ ಮಾಡಿ ಏನು ಮಾಡೋಕ್ಕಾಗಲ್ಲ. ನಾವು ಅದರಿಂದ ಆಚೆ ಬರಬೇಕು. ಮೊದಲಿಗೆ ನಾವು ನಮ್ಮನ್ನು ಚೇಂಜ್ ಮಾಡ್ಕೋಬೇಕು, ನಮ್ಮ ಥಿಂಕಿಂಗ್ ಲೆವೆಲನ್ನು ಚೇಂಜ್ ಮಾಡ್ಕೋಬೇಕು. ನಾವಿವತ್ತು ಈ ವಿಡಿಯೋದಲ್ಲಿ ಕೆಲವು ಸೂತ್ರಗಳನ್ನು ಅಂದರೆ ಕೆಲವು ಟಿಪ್ಸ್ಗಳನ್ನು ಹೇಳಿಕೊಡ್ತೇನೆ. ಅದನ್ನು ಫಾಲೋ ಮಾಡಲಿಕ್ಕೆ ಟ್ರೈ ಮಾಡಿ. ಅದನ್ನು ನಮ್ಮ ಲೈಫಲ್ಲಿ ಸಕ್ಸಸ್ ಮಾತ್ರ ಅಲ್ಲ, ನೀವು ಶ್ರೀಮಂತರು ಆಗ್ಬೋದು ತಕ್ಕ ಮಟ್ಟಿಗೆ, ನೀವು ಶ್ರೀಮಂತಿಕೆಯನ್ನು ಕೂಡ ನೀವು ಅನುಭವಿಸಬಹುದು. ಹಾಗಾಗಿ ನಾವು ಅದೇ ಮಾಡ್ತಾ ಇದ್ರೆ, ಅದೇ ಕೆಲಸ ಹಾಗೇನೇ ಮಾಡ್ತಾ ಇದ್ರೆ ನಾವು ಆಚೆ ಬರಲು ಸಾಧ್ಯನೇ ಇಲ್ಲ. ಇಲ್ಲಿ ನನ್ನ ಉದ್ದೇಶ ಇಷ್ಟೇ, ನೀವು ಮಾಡುವ ಕೆಲಸ ಬಿಟ್ಟು ಇದೆಲ್ಲ ಮಾಡಿಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ನೀವು ಕೆಲಸ ಮಾಡ್ತಿರಲ್ಲ, ಅದರ ಜೊತೆಗೆ ಇನ್ನೇನಾದರೂ ಆ್ಯಡ್ ಮಾಡ್ಕೊಳ್ಳಿ, ಇನ್ನೇನಾದರೂ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಈ ವಿಡಿಯೋದ ಮುಖ್ಯ ಉದ್ದೇಶ, ನಾವು ಇನ್ನೂ ಹಳೆಯ ಸೂತ್ರಗಳನ್ನು ಫಾಲೋ ಮಾಡ್ತಾ ಕೂತ್ರೆ ಏನು ಚೇಂಜ್ ಆಗಲ್ಲ. ನಮಗೆ 40 ಅಥವಾ 50 ವರ್ಷ ಆಗುವಾಗ ಕೆಲಸ ಮಾಡಲಿಕ್ಕೆ ಶಕ್ತಿನೇ ಇರಲ್ಲ.
ಆಗ ನಮ್ಮನ್ನು ಕೆಲಸದಿಂದ ತೆಗೆದ್ರೆ ಏನು ಮಾಡಬೇಕು? ನಮಗೆ ಜಾಬ್ ಸೆಕ್ಯೂರಿಟಿ ಇದೆಯಾ? ಆವಾಗ ಯಾರು ನಮಗೆ ಕೆಲಸ ಕೊಡ್ತಾರೆ? ನಮಗೆ ಕಷ್ಟ ಅಂತ ಬರುವಾಗ ಯಾರು ನಮಗೆ ಹೆಲ್ಪ್ ಮಾಡ್ತಾರೆ? ಬರೀ ಒಂದೇ ಕೆಲಸವನ್ನು ನಂಬಿ ಜೀವನ ಮಾಡ್ತಾ ಇದ್ರೆ ಜೀವನ ಸಾಗಿಸೋಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಮಟ್ಟಿಗೆ ಲೈಫಲ್ಲಿ ಕಾಂಪಿಟೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಮಟ್ಟಿಗೆ ಅಪ್ಗ್ರೇಡ್ ಆಗ್ತಾ ಇದೆ. ನಾವಿನ್ನು ಹಳೆ ನಿದ್ರಾ ವ್ಯವಸ್ಥೆಯಲ್ಲಿ ಕೂತಿದ್ರೆ ಅದರಿಂದ ದಯವಿಟ್ಟು ಆಚೆ ಬನ್ನಿ. ಹಾಗೆ ಇದ್ರೆ ಮುಂದಿನದಲ್ಲಿ ದಿನಗಳಲ್ಲಿ ನಿಮಗೆ ಎದ್ದೇಳೋಕ್ಕೂ ತುಂಬ ಕಷ್ಟ ಆಗತ್ತೆ. ನೀವು ಮತ್ತೆ ಕಷ್ಟ ಪಡಬಾರದಲ್ವೇ? ಅದಕ್ಕಾಗಿ ಈ ವಿಡಿಯೋವನ್ನ ಮಾಡ್ತಾ ಇರೋದು. ಅದಕ್ಕೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ಮೊದಲನೆಯ ರೂಲ್ ಏನಂತ ಹೇಳಿದ್ರೆ 24 hour ರೂಲ್. ಈ 24 ಗಂಟೆಯಲ್ಲಿ ಪ್ರತಿ 1 ಗಂಟೆ ನನಗೆ ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ಜೀವನ ಮಾಡಬೇಕು. 1 ಗಂಟೆ ವೇಸ್ಟ್ ಆಯ್ತು ಅಂತ ಅನ್ಕೊಳ್ಳಿ, 1,000 ರೂಪಾಯಿ ನನಗೆ ವೇಸ್ಟ್ ಆದ ಹಾಗೆ ಅಂತ ಅನ್ಕೊಳ್ಬೇಕು. ಅಂದ್ರೆ ಹೀಗೆ ನೀವು ಇದನ್ನ ಇನ್ಕ್ಲೂಡ್ ಮಾಡಿಕೊಂಡ್ರು ನಿಮ್ಮ ಜೀವನ ಕೂಡ ಅಪ್ಗ್ರೇಡ್ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವನ ಈ ನಿಂತ ನೀರಿನ ತರಹ. ಹಾಗೆ ಯಾವತ್ತೂ ಆಗಬಾರ್ದು. ನಮ್ಮ ಜೀವನ ಹರಿಯುವ ನೀರಿನ ತರ ಆಗಬೇಕು, ನಿಂತ ನೀರಿನ ತರ ಅಲ್ಲ. ಈ 24 hour ರೂಲ್ಸ್ನ ಫಾಲೋ ಮಾಡಿ ಯಾವುದೇ ಕಾರಣಕ್ಕೂ ಜಾಸ್ತಿ ಟೈಮ್ನ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಈಗೆಲ್ಲ AI ಟೆಕ್ನಾಲಜಿ ಇದೆ, ChatGPT ಇದೆ, ಇವುಗಳೆಲ್ಲವೂ ಇರುವುದರಿಂದ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಮತ್ತೆ ಇದನ್ನ ಬಳಸಿ ನಮ್ಮನ್ನೇ ನಾವು ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು. ಬರೀ ಒಂದು ಕೆಲಸನೇ ನಂಬಿ ಮಾಡ್ತಾ ಇದ್ರೆ ಆಗಲ್ಲ. ಇದರ ಜೊತೆ ಈ AI ಕೂಡ ಸರಿಯಾಗಿ ಯೂಸ್ ಮಾಡ್ಕೊಳ್ಬೇಕು. ಅಥವಾ ಕೆಲವರು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ, ಆದರೆ ಸ್ಟಾರ್ಟೇ ಮಾಡಲ್ಲ. ಇವತ್ತು ಸ್ಟಾರ್ಟ್ ಮಾಡ್ತೇನೆ, ನಾಳೆ ಸ್ಟಾರ್ಟ್ ಮಾಡ್ತೇನೆ ಅಂತ ಕೂತಿದ್ರೆ ಯಾವತ್ತೂ ಮುಂದೆ ಬರಲು ಸಾಧ್ಯನೇ ಇಲ್ಲ. ಮೊದಲು ಈ ಹಿಂಜರಿಕೆ, ಹೆದರಿಕೆ ಎಲ್ಲವನ್ನ ಬಿಟ್ಟು ಬಿಡಬೇಕು. ಮತ್ತೆ ನಾನು ಏನೇ ಮಾಡಲಿ ಇವತ್ತು ನಾನು ಸ್ಟಾರ್ಟ್ ಮಾಡೇ ಮಾಡ್ತೇನೆ ಅಂತ ನೀವು ಮೈಂಡಲ್ಲಿ ಒಂದು ತಗೊಂಡ್ರೆ ಅದನ್ನು ನೀವು ಸ್ಟಾರ್ಟ್ ಮಾಡಲೇಬೇಕು. ಯೂಟ್ಯೂಬ್ ಆಗಿರ್ಬೋದು, ChatGPT ಆಗಿರ್ಬೋದು, ಇದೆಲ್ಲ ಫ್ಯೂಚರಿಗೆ ತುಂಬ ಉಪಯೋಗ ಆಗತ್ತೆ. ಈಗೆಲ್ಲ ಮೊಬೈಲ್ ಜಾಸ್ತಿಯಾಗಿ ಬಳಸ್ತಾರೆ. ಪ್ರತಿಯೊಬ್ಬರಲ್ಲೂ ಮೊಬೈಲ್ ಇದ್ದೇ ಇರ್ತದೆ. ಈ ಹಳ್ಳಿಯಿಂದ ಹಿಡಿದು ಸಿಟಿಯವರೆಗೂ ಮೊಬೈಲ್ ಇಲ್ಲದವರು ಯಾರೂ ಇಲ್ಲ. ಯಾರೋ ಒಬ್ಬ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾನೆ ಅಂತ ಅನ್ಕೊಳ್ಳಿ, ತಕ್ಕ ಮಟ್ಟಿಗೆ ಯೂಟ್ಯೂಬ್ ನಡೀತಾ ಇದೆ ಅಂತ ಅನ್ಕೊಳ್ಳಿ. ಒಂದು ಇಯರ್ಫೋನ್ ಬ್ರ್ಯಾಂಡ್ನವರು ಬಂದು ನಮ್ಮ ಇಯರ್ಫೋನ್ ಬಗ್ಗೆ ಒಂದು ಪ್ರಮೋಟ್ ಮಾಡಿ ವಿಡಿಯೋ ಮಾಡಿ, ಒಂದು ಹಳ್ಳಿಯವರಿಗೆ ನಾವು ಒಂದು ಟಾರ್ಗೆಟ್ ಮಾಡ್ತಾ ಇದ್ದೇವೆ, ಕಡಿಮೆ ದರದಲ್ಲಿ ಎಲ್ಲರಿಗೆ ಸಿಗುವ ಹಾಗೆ ಈ ಇಯರ್ಫೋನನ್ನು ನೀವು ಪ್ರಮೋಟ್ ಮಾಡಿದರೆ ಇಷ್ಟೇ ಹಣವನ್ನು ನಿಮಗೆ ಸಂಪಾದನೆಯಾಗಿ ನಾವು ಕೊಡ್ತೇನೆ ಅಂತ ಹೇಳಿದರೆ ಆ ಯೂಟ್ಯೂಬರ್ ಏನು ಮಾಡ್ತಾನೆ, ಆ ಪ್ರಾಡಕ್ಟನ್ನು ಅವನು ಪ್ರಮೋಟ್ ಮಾಡ್ತಾನೆ. ಹೀಗೆ ಮಾಡಬೇಕಾದ್ರೆ ಅವನಿಗೆ ಇಷ್ಟೇ ಅಂತ ಸಂಭಾವನೆ ಕೂಡ ಸಿಗ್ತದೆ. ಈ ರೀತಿ ಇರಬೇಕಾದ್ರೆ ಎಷ್ಟೋ ಆ್ಯಪ್ಗಳಿವೆ. ಆ ಆ್ಯಪ್ಗಳು ಈಗ ಅಪ್ಗ್ರೇಡ್ ಆಗ್ತಾ ಇವೆ. ಅಥವಾ ಯೂಟ್ಯೂಬ್ನಲ್ಲೇ ಕೂಡ ತುಂಬ ಜನರು ತಮ್ಮನ್ನೇ ತಾವು ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸಮಯವನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಈ 24 hours ರೂಲ್ಸನ್ನು ಇವತ್ತಿನಿಂದಲೇ ಫಾಲೋ ಮಾಡ್ಕೋಬೇಕು. ಸುಮ್ಮನೆ ವಿಡಿಯೋ ಮಾಡಿ ನೋಡಿ ಇದನ್ನು ಹಾಗೆ ಬಿಟ್ಟರೆ ಆಗಲ್ಲ. ಯಾರೆಲ್ಲ ಈ ಟಿಪ್ಸ್ ಅನ್ನ ಫಾಲೋ ಮಾಡ್ತೀರಾ ಅಂತ ಐ ವಿಲ್ ಫಾಲೋ ದಿಸ್ ಸ್ಟೆಪ್ ಅಂತ ಇವತ್ತಿನ ಡೇಟ್ ಹಾಕಿ ಕಮೆಂಟ್ ಮಾಡಿ. ನನಗೆ ಆವಾಗ ಗೊತ್ತಾಗತ್ತೆ ನೀವು ಇವತ್ತಿಂದ ಈ ಸ್ಟೆಪ್ ಅನ್ನ ನೀವು ಫಾಲೋ ಮಾಡ್ತೀರಾ ಅಂತ. ಹಾಗೆ ಇವತ್ತಿನಿಂದಲೇ ಈ ಸ್ಟೆಪ್ಸ್ ಅನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಮತ್ತೆ ಆಕ್ಷನ್ ತಗೊಳ್ಳದಿದ್ರೆ ನಾವು ಎಷ್ಟು ಸೆಷನ್ ಅಥವಾ ಎಷ್ಟೇ ಒಳ್ಳೆಯ ಸೆಷನ್ ಕೇಳಿದ್ರೂ ಅಷ್ಟೇ. ಇನ್ನು ಎರಡನೆಯ ಟಿಪ್ಸ್ ಏನು ಅಂತ ಹೇಳಿದ್ರೆ ಅದು ಎಕ್ಸಿಕ್ಯೂಟ್. ಬರೀ ನಾನು ಇದನ್ನ ಮಾಡ್ತೇನೆ ಅಂತ ಅನ್ಕೊಂಡ್ರೆ ಆಗುದಿಲ್ಲ. ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಅನ್ಕೊಳ್ಳೋದು ಬೇರೆ, ಅದನ್ನ ಅಳವಡಿಸಿಕೊಳ್ಳುವುದು ಬೇರೆ. ನಾನು ನಾಳೆ ಮಾಡ್ತಾನೆ ಅಂತ ಮುಂದೂಡಿಸ್ಕೊಂಡು ಹೋಗ್ತಾ ಇದ್ರೆ ಅದು ಆಗುವುದೇ ಇಲ್ಲ.
ಇನ್ನು ಕೆಲವರು ಏನಂತ ಹೇಳಿದ್ರೆ ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ. 1 ತಿಂಗಳು ಮಾಡ್ತಾರೆ, 2 ತಿಂಗಳು ಸ್ಟಾರ್ಟ್ ಮಾಡ್ತಾರೆ, ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ ಬರಲ್ಲ ಅಂತ ಹೇಳಿ ಇದೆಲ್ಲ ನಮ್ಮಂತವರಿಗಲ್ಲ ಅಂತ ಬಂದ್ ಮಾಡಿ ಬಿಡ್ತಾರೆ. ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗಿಂತ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರಲ್ಲ ಅವರ ಜೊತೆ ಕಂಪೇರ್ ಮಾಡುದು. ಅವರ ಹತ್ರ ಒಳ್ಳೆ ಲೈಟ್ಸ್ ಇದೆ, ಒಳ್ಳೆ ಕಂಟೆಂಟ್ ಇದೆ, ಅವರಿಗೆ ತುಂಬಾ ಜಾಸ್ತಿ ವ್ಯೂಸ್ ಬರ್ತಾ ಇದೆ, ಅವರದ್ದು ಒಳ್ಳೆ ಮೈಕ್ ಇದೆ, ಹಾಗಾಗಿ ಅವರು ಕ್ಲಿಕ್ ಆಗ್ತಾ ಇದ್ದಾರೆ ಅಂತ. ಅವರು ಇನಿಷಿಯಲಿ ಅಂದ್ರೆ ಅವರು ಸ್ಟಾರ್ಟ್ ಮಾಡುವಾಗ ಯಾವುದೆಲ್ಲ ಫೇಸ್ ಮಾಡಿರ್ಬೋದು ಅನ್ನೋದು ನಮ್ಗೆ ಗೊತ್ತಿರಲ್ಲ. ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಗಿಂತ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರೆ, ಅವರ ಹತ್ರ ನಾವು ಕಂಪೇರ್ ಮಾಡುದು. ಅವರು ಆ ರೀತಿ ಮಾಡೋದ್ರಿಂದ ಅವರು ಎಷ್ಟು ಮೇಲೆ ಬಂದ್ರೋ ಏನೋ, ನಮ್ಗೆ ಸಬ್ಸ್ಕ್ರೈಬರೇ ಬರ್ತಾ ಇಲ್ಲ, ವ್ಯೂಸೇ ಬರ್ತಾ ಇಲ್ಲ ಅಂತ ಅಲ್ಲಿಗೆ ಸ್ಟಾಪ್ ಮಾಡುದು. ಬರೀ ಯೂಟ್ಯೂಬ್ ಮಾತ್ರ ಅಲ್ಲ, ಈ ಬಿಸ್ನೆಸ್ ಮಾಡುವವರು ಅಷ್ಟೇ. ಸ್ವಲ್ಪ ಫೇಲಿಯರ್ ಆಯಿತು ಅಂತ ಅನ್ಕೊಳ್ಳಿ, ಆಗ ಬಿಸ್ನೆಸ್ ಅನ್ನೇ ಕ್ಲೋಸ್ ಮಾಡ್ತಾ ಇರೋದು, ಮತ್ತೆ ಅದೇ ಜಾಬ್ ಅನ್ನ ಮಾಡ್ತಾ ಇರೋದು. ಹೀಗೆ ಮಾಡ್ತಾ ಇದ್ರೆ ನಮ್ಮ ಲೈಫಿಗೆ ಒಂದು ಅಪ್ಗ್ರೇಡ್ ಅನ್ನೋದೇ ಬರುವುದಿಲ್ಲ. ನಾವು ಶ್ರೀಮಂತರು ಆಗ್ಬೇಕು ಅಂತ ಇದ್ಮೇಲೆ ಈ ಫೇಸ್ ಅನ್ನ ನಾವು ದಾಟಿ ಹೋಗ್ಲೇಬೇಕು. ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಕಾರ್ಯರೂಪಕ್ಕೆ ತರಲೇಬೇಕು. ಬರೀ ಬುಕ್ಕಲ್ಲಿ ಬರಿತಾ ಇರಬೇಕು, ನಾನು ಹೀಗೆ ಮಾಡ್ತೇನೆ ಹಾಗೆ ಮಾಡ್ತೇನೆ ಅಂತ ಬುಕ್ಕಲ್ಲಿ ಬರಿತಾ ಇದ್ರೆ, ಅಂದ್ರೆ ಬುಕ್ಕಲ್ಲಿ ಬರೆಯುವುದು ಕೂಡ ಇಂಪಾರ್ಟೆಂಟ್, ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರುವುದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇನ್ನು 3ನೇ ಟಿಪ್ಸ್ ಏನಂತ ಹೇಳಿದ್ರೆ ಎಕ್ಸ್ಪರಿಮೆಂಟ್ ಮಾಡಬೇಕು. ನಾವು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೂ ಮೊದಲನೇ ಸಲ ನಮಗೆ ಫೇಲಿಯರ್ ಆಗ್ಬೋದು. ಹೆಚ್ಚಾಗಿ ಉಂಟಲ್ಲ 80% ಅಷ್ಟು ನಮಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಮೊದಲನೇ ಸಲ 2ನೇ ಸಲ ಏನು ಎಕ್ಸ್ಪರಿಮೆಂಟ್ ಮಾಡಿದ್ರು ಅಲ್ಲಿ ಫೇಲಿಯರೇ ಸಿಗುವುದು. ಈ ಫಸ್ಟಿಗೆ ಫೇಲಿಯರ್ ಸಿಕ್ಕಿತು ಅಂತ ಹೇಳಿ ಕೆಲವರು ಏನು ಮಾಡ್ತಾರೆ, ಆ ಬಿಸ್ನೆಸ್ ಅನ್ನ ಸ್ಟಾಪ್ ಮಾಡಿ ಬಿಡ್ತಾರೆ. ಈಗ ನಾವು ಒಂದು ಕಲ್ಲನ್ನ ಹಿಡ್ಕೊಂಡು ಒಂದು ಮರದಲ್ಲಿ ಆ ಮಾವಿನಕಾಯಿ ಇದೆ ಅಂತ ಅನ್ಕೊಳ್ಳಿ, ನಾವು ಒಂದೇ ಕಲ್ಲಲ್ಲಿ ಒಂದು ಮಾವಿನಕಾಯಿಯನ್ನ ಉದುರಿಸಬಹುದಾ? ನಿಮ್ಗೆ ಲಕ್ಕಿದ್ರೆ ಆ ಕಲ್ಲು ಒಂದು ವೇಳೆ ಆ ಮಾವಿನಕಾಯಿಗೆ ತಾಗಿದ್ರೆ ಒಂದೇ ಕಲ್ಲಲ್ಲಿ ನಾವು ಮಾವಿನಕಾಯಿಯನ್ನ ಬೀಳಿಸ್ಬಹುದು. ಆದ್ರೆ ಕೆಲವೊಂದ್ಸಲ ನಾವು 10 ಕಲ್ಲನ್ನ ಹಿಡ್ಕೋಬೇಕಾಗತ್ತೆ. ಒಂದು ತಾಗಿಲ್ಲ ಅಂದ್ರೆ ಇನ್ನೊಂದು ಕಲ್ಲಾದ್ರೂ ತಾಗೇ ತಾಗ್ತದೆ ಅಲ್ವಾ? ಇದೇ ರೀತಿ ಬಿಸ್ನೆಸ್ ಅಲ್ಲೂ ಅಷ್ಟೇ. ಮೊದಲನೇ ಸಲ ನಮಗೆ ಏನೋ ಫೇಲಿಯರ್ ಬಂತು ಅಂತ ಹೇಳಿದ್ರೆ ಅದರಲ್ಲಿ ಏನಾದರೂ ಚೇಂಜಸ್ ಮಾಡಿ 2ನೇ ಸಲ ನಾವು ಪುನಃ ಪ್ರಯತ್ನ ಮಾಡ್ತಾ ಇರಬೇಕು. ಈ ಎಕ್ಸ್ಪರಿಮೆಂಟ್ ಅಲ್ಲಿ ಏನು ಅಡ್ವಾಂಟೇಜ್ ಅನ್ನೋದು ಹೇಳಿದ್ರೆ ನಮಗೆ ತುಂಬಾ ಕಲೀಲಿಕ್ಕೆ ಸಿಗ್ತದೆ. ಈ ಲರ್ನಿಂಗ್ ಪ್ರಾಸೆಸ್ ಉಂಟಲ್ಲ ತುಂಬ ಒಳ್ಳೆಯ ವಿಚಾರ. ನಿಮಗೆ ಮೊದಲನೇ ಫೇಲಿಯರ್ ಅಲ್ಲಿ ಏನಾದರೂ ಲರ್ನಿಂಗ್ ಸಿಗ್ತಾ ಇತ್ತು ಅಂದ್ರೆ ಅದನ್ನ ನೀವು 2ನೇ ಸಲ ಪ್ರಯತ್ನ ಮಾಡುವಾಗ ಅದನ್ನು ನಾವು ಸರಿ ಮಾಡ್ಕೊಳ್ಬೇಕು. ಈಗ ಬರೀ 18 ವರ್ಷದ ಹುಡುಗರು ಸಮೇತ ಮಿಲಿಯನ್ ಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಅಲ್ಲಿ ಆಗಿರ್ಬಹುದು, ಬರೀ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಹಿಡ್ಕೊಂಡು ಇಷ್ಟನ್ನೇ ಬಳಸಿ ಉಂಟಲ್ಲ ಮಿಲಿಯನ್ ಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಾರೆ. ಈ ಕೆಲಸ ಮಾಡುವವರು ಇಡೀ ಜೀವನದಲ್ಲಿ ಸಂಪಾದನೆ ಮಾಡುವುದನ್ನ ಈ 18 ವರ್ಷದ ಹುಡುಗರಿದ್ದಾರಲ್ಲ ಬರೀ 1 ತಿಂಗಳಲ್ಲಿ ದುಡಿತಾ ಇದ್ದಾರೆ. ಅದಕ್ಕಾಗಿ ಹೇಳುವುದು ಹಾರ್ಡ್ ವರ್ಕ್ ಇಂಪಾರ್ಟೆಂಟ್ ಅಲ್ಲ, ಸ್ಮಾರ್ಟ್ ವರ್ಕ್ ಇಂಪಾರ್ಟೆಂಟ್ ಅಂತ. ಹೀಗೆ ನಮ್ಮ ಲೈಫ್ ಅನ್ನ ಅಪ್ಗ್ರೇಡ್ ಮಾಡ್ತಾ ಹೋಗ್ತಾರೆ. ಈಗೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಟೆಕ್ನಾಲಜಿ ತುಂಬಾ ಪವರ್ಫುಲ್ ಆಗಿದೆ. ನಾವಿನ್ನು ಸ್ಕೂಲು ಕಾಲೇಜು ಕೆಲಸ ಅಂತ ಇಷ್ಟನ್ನೇ ಮಾಡ್ತಾ ಇದ್ರೆ ಈಗ ಜಾಬ್ ಕೂಡ ಹಾಗೆ ಸೆಕ್ಯೂರ್ಡ್ ಆಗಿಲ್ಲ. ಯಾವಾಗ ನಮ್ಮ ಕೆಲಸ ಹೋಗ್ಬೋದು ಅಂತ ನಮ್ಗೆ ಒಂದು ಧೈರ್ಯನೇ ಇಲ್ಲ. ಈಗ ಎಷ್ಟು ಮಿಷಿನ್ ವರ್ಕ್ ಬಂದಿದೆ ಅಂತ ಹೇಳಿದ್ರೆ ಈ ಮನುಷ್ಯನನ್ನ ಈಗ ಮೆಷಿನ್ ಯಾವಾಗ ರಿಪ್ಲೇಸ್ ಮಾಡಬಹುದು ಅಂತಾನೂ ಹೇಳಕ್ಕಾಗಲ್ಲ. ಹಾಗಾಗಿ ನಿಮ್ಮ ಜಾಬ್ ಸೆಕ್ಯೂರ್ಡ್ ಆಗಿದೆ ಅಂತ ನೀವು ಅನ್ಕೊಳ್ತೀರಾ? ಜಾಬ್ ಬಿಡಿ ಅಂತ ಹೇಳ್ತಾ ಇಲ್ಲ, ಆ ಜಾಬ್ ಮಾಡ್ತಾ ಇರಬೇಕಾದ್ರೆ ಬೇರೆ ಏನೇನಾದ್ರೂ ಆ್ಯಡ್ ಮಾಡಿ ಅಂತ ಹೇಳ್ತಾ ಇರೋದು. ನಮ್ಮ ಲೈಫಲ್ಲಿ ಅಪ್ಗ್ರೇಡ್ ಅನ್ನ ಮಾಡ್ಕೊಳ್ಬೇಕು. ನಾವು ಅಪ್ಗ್ರೇಡ್ ಆಗ್ತೇನೆ ಅನ್ನುವ ಛಲ ನಮ್ಮಲ್ಲಿ ಇದ್ರೆ ನಮ್ಮ ಸಮಯವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು.
ನಮ್ಮ ಬಳಿ 1 ಗಂಟೆ ಫ್ರೀ ಆಗಿರ್ತೇವೆ ಅಂತ ಅನ್ಕೊಳ್ಳಿ. ಅದರಿಂದಲೇ ನಾವು ಹೇಗೆ ಸಂಪಾದನೆ ಮಾಡಬೇಕು ಅಂತ ಅದರ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಅದು ನಮ್ಮ ಇಂಟೆಲಿಜೆನ್ಸ್. ಆ 1 ಗಂಟೆನ ನಾನು ಹೇಗೆ ಕೆಲಸ ಮಾಡಬೇಕು, ಆ 1 ಗಂಟೆನ ಉಪಯೋಗಿಸಿ ನಾನು ಹೇಗೆ ಸಂಪಾದನೆ ಮಾಡ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಬರೀ ಹಾರ್ಡ್ ವರ್ಕ್ ಮಾಡಿ ಅಥವಾ 8-9 ಗಂಟೆಗಳ ಕಾಲ ಕೆಲಸ ಮಾಡಿನೇ ನೀವು ಸಂಪಾದನೆ ಮಾಡಬೇಕು ಅನ್ನೋದು ಏನೂ ಇಲ್ಲ. ಬರೀ 1 ಗಂಟೆ ಕೆಲಸ ಮಾಡಿ ಕೂಡ ನೀವು ಸಂಪಾದನೆಯನ್ನ ಮಾಡಬಹುದು. ನಮ್ಮ ಭಾರತದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ನೀವು ಲೈಫಲ್ಲಿ ಸೆಟಲ್ ಆಗ್ತೀರಾ ಅನ್ನೋದು ಒಂದು ಚಿಂತನೆ ಇದೆ. ಅದು ಆ ರೀತಿ ಅಲ್ಲ. ಆಕ್ಚುಲ್ ಆಗಿ ನಾವು ಸ್ಮಾರ್ಟ್ ವರ್ಕ್ ಅನ್ನ ಮಾಡ್ಬೇಕಾಗತ್ತೆ. ನಮ್ಮ ಭಾರತದಲ್ಲಿ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಏನೂ ಆಗಕ್ಕಾಗಲ್ಲ ಅಂತ, ಅಂದ್ರೆ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಸಕ್ಸಸ್ ಸಿಗ್ತದೆ ಅನ್ನುವ ಒಂದು ಚಿಂತನೆ ಇದೆ. ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಎಕ್ಸ್ಪೆರಿಮೆಂಟ್ ಫೇಸ್ ಅಲ್ಲಿ ಒಂದು ಸಲ ಸೋತ್ವಿ ಅಂತ ಅನ್ಕೊಳ್ಳಿ, ಪುನಃ ಸಲ ನೀವು ಪ್ರಯತ್ನ ಮಾಡಲೇಬೇಕು. ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇದ್ರೆ ಯಾವುದಾದರೂ ಒಂದು ರೀತಿಯಲ್ಲಿ ಸಕ್ಸಸ್ ಅನ್ನುವುದು ನಿಮ್ಮ ಬಳಿ ಬಂದೇ ಬರುತ್ತೆ. ಇನ್ನು 4ನೇ ಟಿಪ್ಸ್ ಏನಂತ ಹೇಳಿದ್ರೆ, ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್. ಬರೀ ಒಂದು ಜಾಬ್ ಅನ್ನ ನಂಬಿ ನಾಳೆ ನಮ್ಮನ್ನ ಜಾಬ್ ಇಂದ ತೆಗೆದು ಹಾಕಿದ್ರೆ ಆಗ ಏನು ಮಾಡಬೇಕು ಅನ್ನುವ ಪ್ರಶ್ನೆ ನಮಗೆ ಉದ್ಭವವಾಗಬಾರ್ದಲ್ಲ. ಅದಕ್ಕಾಗಿ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅಂದ್ರೆ ಜಾಬ್ ಬಿಟ್ಟು ಮತ್ತೇನಾದ್ರೂ ಯೂಸ್ ಮಾಡಿ ನಾವು ಹೇಗೆ ಇನ್ಕಮ್ ಮಾಡ್ಬೋದು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಜಾಬ್ ಮಾಡ್ತಾ ಇರಬೇಕಾದ್ರೆ ಬೇರೆ ಕೆಲಸನೂ ಮಾಡಿ, ಆಗ ಏನು ಪ್ರಾಬ್ಲಮ್ ಆಗಲ್ಲ. ಬೇರೆ ಇನ್ಕಮ್ ಬರುವ ದಾರಿಯನ್ನು ಕೂಡ ನಾವು ಹುಡುಕ್ಬೇಕಾಗತ್ತೆ. ಆಗ ಆ ಕೆಲಸದಲ್ಲೇ ನಾವು ಕಾಯ್ಬೇಕಾಗಿಲ್ಲ. ಸಂಪಾದನೆ ಮಾಡುವ ರೂಟನ್ನು ನಾವು ನೋಡಲೇಬೇಕು. ಆಗ ಈ ಕಾಲದಲ್ಲಿ ಏನಂತ ಹೇಳಿದ್ರೆ, ಬರೀ ಒಂದು ಕೆಲಸವನ್ನು ನಂಬಿ ಬದುಕಬಾರ್ದು. ತುಂಬಾ ಈಸಿ ಮೆಥಡ್ ಅಂದ್ರೆ ಈ ಯೂಟ್ಯೂಬ್. ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ನಾವು ಸಂಪಾದನೆ ಮಾಡ್ಕೋಬಹುದು. ಯೂಟ್ಯೂಬ್ ಮಾತ್ರ ಅಲ್ಲ, ಬೇರೆ ಕಡೆ ಕೂಡ ನೀವು ಕೆಲಸ ಮಾಡ್ಕೋಬಹುದು. ಅಂದ್ರೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬಹುದು. ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್. ಲೈಫಲ್ಲಿ ಜಾಬು ಅಲ್ಲದೆ ಬೇರೆ ಕಡೆನೂ ನಾವು ಇನ್ಕಮ್ ಮಾಡ್ಕೋಬಹುದು. ಅದನ್ನ ನಮ್ಗೆ ಖುಷಿ ಸಿಗ್ಬೇಕು. ಆ ಖುಷಿಗಾಗಿ ನಾವು ಬೇರೆ ಸೋರ್ಸ್ ಅನ್ನ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಆ ಸ್ಟೆಬಿಲಿಟಿ ಬಂದ್ರೆ ಮಾತ್ರ ಒಂದು ರೀತಿಯ ನೆಮ್ಮದಿ ನಮಗೆ ಸಿಗತ್ತೆ. ಮತ್ತೆ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಶ್ರೀಮಂತಿಕೆಯನ್ನು ಅನುಭವಿಸಲು ಸಾಧ್ಯ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಅಲ್ಲೇ ಉಳ್ಕೊಳ್ತೇವೆ. ಇನ್ನು ನಾವು ಅದೇ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾ ಇರ್ತಾರೆ, ಮಧ್ಯಮದವರು ಅಲ್ಲೇ ಮಧ್ಯಮದಲ್ಲೇ ಇರ್ತಾರೆ, ಮತ್ತೆ ಬಡವರು ಬಡವರಾಗಿ ಉಳ್ಕೊಳ್ತಾರೆ. ಹಾಗಾಗಿ ಇದರಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಲೈಫ್ ಅನ್ನ ನೀವು ಅಪ್ಗ್ರೇಡ್ ಮಾಡ್ಕೊಳ್ಬೇಕು. ನೀವು ಕೂಡ ಈ ರೀತಿಯ ಜಾಬ್ ಟ್ರ್ಯಾಪ್ ಇಂದ ಆಚೆ ಬರಬೇಕು. ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ನ ಬಗ್ಗೆ ಗಮನ ಕೊಡಬೇಕು. ಮತ್ತೆ ನಿಮ್ಮ ಸ್ಕಿಲ್ಸ್ ಅನ್ನ ಅಪ್ಗ್ರೇಡ್ ಮಾಡ್ತಾ ಇರಬೇಕು. ಆಗ ಮಾತ್ರ ಖಂಡಿತ ನಿಮ್ಗೆ ಪ್ರಮೋಷನ್ ಸಿಕ್ಕೇ ಸಿಗತ್ತೆ. ಮತ್ತೆ ನೀವು ಇದನ್ನ 20, 30, 40 ಇದರ ಒಳಗಡೆನೆ ನೀವು ಇದು ಮಾಡಬೇಕು. ಯಾಕಂತ ಹೇಳಿದ್ರೆ ನಿಮಗೆ ಇದನ್ನೆಲ್ಲ ಮಾಡುವಾಗ ಕರೆಕ್ಟ್ ಏಜ್ ಕೂಡ ಇರಬೇಕು. ನೀವು 50, 60 ವರ್ಷ ದಾಟಿದ ಮೇಲೆ ಇದೆಲ್ಲ ಮಾಡ್ತೀರಂತ ಹೇಳಿದ್ರೆ ಆಗ ಆಗಲ್ಲ. ಹಾಗೆ ಏಜ್ ಇರುವಾಗಲೇ ಇದನ್ನ ಅಚೀವ್ ಮಾಡ್ಕೋಬೇಕು. 40 ವರ್ಷದ ಒಳಗಡೆನೆ ಈ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ನ ಬಗ್ಗೆ ನೀವು ತಿಳ್ಕೊಂಡು ಇದರ ಬಗ್ಗೆ ನೀವು ಗಮನ ವಹಿಸಬೇಕು. ನೆಕ್ಸ್ಟ್ ಬರುವ ವರ್ಷಗಳಲ್ಲಿ ನಿಮ್ಮ ಜೀವನವನ್ನು ನೀವು ಒಳ್ಳೆದು ಮಾಡಿ ಸಾಗಿಸಬಹುದು. ಇದೇ ರೀತಿ ರಿಯಾಲಿಟಿ ವಿಡಿಯೋಸ್ಗಳು ಬೇಕು ಅಂತ ಹೇಳಿದ್ರೆ ಅಥವಾ ಯಾವ ರೀತಿಯ ವಿಡಿಯೋಸ್ ನಿಮಗೆ ಇಷ್ಟ ಆಗತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗ್ತೇನೆ. ಶುಭವಾಗಲಿ.